ವಲ್ಲಭ ಜಾನಕಿ ಕಾಂತ. ಹನುಮಂತ ದೇವರ ದಿವ್ಯ ಸನ್ನಿಧಾನ ಅರ್ಚಕರ ವಿಶೇಷವಾದಂತಹ ಪೂಜೆ. ಹಾಗಾಗಿ ಹನುಮಂತ ದೇವರ ವಿಶೇಷವಾದಂತಹ ಅನುಗ್ರಹ ರಕ್ಷೆ ಈ ಗ್ರಾಮಕ್ಕಿದೆ. ಶ್ರೀ ವ್ಯಾಸರಾಜರು 700ಕ್ಕಿಂತಲೂ ಜಾಸ್ತಿ ಹನುಮಂತ ದೇವರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂತ ನಮ್ಮೆಲ್ಲರ ನಂಬಿಕೆ, ಇತಿಹಾಸ. ಒಂದು ಹಳ್ಳಿಗೆ ಮುಖದಲ್ಲಿ ಒಂದು ಹನುಮಂತ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅವರು. ಹನುಮಂತ ದೇವರದ್ದು ಊರಿನ ಗಡಿ ಪ್ರದೇಶದಲ್ಲಿದ್ದರೆ ಅಲ್ಲಿ ಊರಿಗೆ ಒಂದು ರಕ್ಷಣೆ. ಹೇಗೆ ಎಲ್ಲ ಕಡೆ ಗಣಪತಿ ದೇವರನ್ನು ಪ್ರತಿಷ್ಠೆ ಮಾಡ್ತಾರೆ, ಅದೇ ರೀತಿ ವ್ಯಾಸರಾಜರು ಗುರುಗಳಾದ ಹನುಮಂತ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಹನುಮಂತ ದೇವರು ಎಲ್ಲಿ ಇರ್ತಾರೆ ಅಲ್ಲಿ ಕಲಿಬಾಧೆನೇ ಇಲ್ಲ. ಕಲಿಕಾಲದಲ್ಲಿ ಬರತಕ್ಕಂತಹ ಏನೇನು ಹಿಂಸೆಗಳು ಅದೆಲ್ಲ ದೂರ ಮಾಡಿ ಊರಿಗೆ ಬರತಕ್ಕಂತಹ ಎಲ್ಲ ಕಷ್ಟ ನಷ್ಟ ಅನಿಷ್ಟ ಅದೆಲ್ಲವನ್ನು ಕೂಡ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಹನುಮಂತ ದೇವರು ಇಲ್ಲಿ ಕೂತಿದ್ದಾರೆ. ಇಡೀ ದೇಶಕ್ಕೆ ಬರತಕ್ಕಂತಹ ಕ್ಷೋಭೆ ಅದೆಲ್ಲವನ್ನು ಪರಿಹಾರ ಮಾಡಿ ನಮ್ಮ ದೇಶ ಅದು ಸುರಕ್ಷಿತವಾಗಿರಲಿ, ಆ ದೇಶದ ಬೌಂಡ್ರಿ ಅದು ಚೆನ್ನಾಗಿ ಉಳಿಲಿ, ದೇಶವನ್ನು ಆಳುವ ನಾಯಕರಿಗೆ ಸದ್ಬುದ್ಧಿ ಬರಲಿ, ಅವರು ಚೆನ್ನಾಗಿ ದೇಶವನ್ನು ಆಡಲಿ, ಎಲ್ಲ ಪ್ರಜೆಗಳು ಚೆನ್ನಾಗಿ ಇರಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾಣದೇವರ ಪೂಜೆಯನ್ನು ಮಾಡಿದ್ದೀರಿ. ನೀವು ಇವರು ನಮ್ಮನ್ನು ಕರೆಸಿದ್ದೀರಿ. ಈ ದೇವಸ್ಥಾನ ನೋಡಿ ತುಂಬ ಸಂತೋಷ ಆಯಿತು. ರಾಮದೇವರ ವಿಗ್ರಹ ನರಹರಿ ತೀರ್ಥರು ಪೂಜೆ ಮಾಡಿದ್ದಾರೆ ಅಂತಂದರೆ ಅದು ಎಷ್ಟು ಪ್ರಾಚೀನ. ಅದರ ವಿಗ್ರಹ ನೋಡಿದ್ರೇ ತುಂಬ ಖುಷಿಯಾಗುತ್ತೆ. ಅದು ತುಂಬ ಮಂದಹಾಸ ಭರಿತವಾದ್ದು. ಪ್ರಾಣದೇವರ ವಿಗ್ರಹನೂ ಹಾಗೇನೆ ತುಂಬ ಸುಂದರವಾದ್ದು. ರಾಮಾಯಣದಲ್ಲಿ ಹನುಮಂತ ದೇವರಿಗೆ ಸುಂದರ ಅಂತ ಹೆಸರು. ಅವರೂ ಸುಂದರ, ಅವರ ಮನಸ್ಸೂ ಸುಂದರ, ಅವರ ಅನುಗ್ರಹ ಪಾತ್ರರಾದವರು ಸುಂದರರಾಗಿರ್ತಾರೆ. ಹಾಗಾಗಿ ಇಡೀ ಗ್ರಾಮ ಅದನ್ನು ಸುಂದರವನ್ನಾಗಿ ಮಾಡಿದ ಆ ಸುಂದರ ನಾಮಕನಾದ ಹನುಮಂತ ದೇವರ ಅನುಗ್ರಹ ಎಲ್ಲರಿಗೂ ಆಗಲಿ, ನಿಮಗೆಲ್ಲರಿಗೂ ದೇವರು ಬಿಡುದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆ ಪ್ರಾಣದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ